ಫಿಲ್ಮ್ನಲ್ಲಿ ಎಡಿಟಿಂಗ್ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಅಂತ ತಿಳಿಸೋದಕ್ಕೆ 1910 ಮತ್ತು 20ರ ಸುಮಾರಿನಲ್ಲಿ ಲೇವ್ ಕುಲಶೇವ್ ಮಾಡಿದಂತಹ ಒಂದು ಡೆಮಾನ್ಸ್ಟ್ರೇಷನ್ ಇಡೀ ಪ್ರಪಂಚದ ಎಡಿಟಿಂಗ್ ಟೆಕ್ನಿಕ್ ಅನ್ನ, ಫಿಲಮ್ ಮೇಕಿಂಗ್ ನ ಹೊಸ ತಂತ್ರಗಾರಿಕೆಯನ್ನೇ ರೂಪಿಸ್ಬಿಡ್ತು. ಲೇವ್ ಕುಲಶೇವ್ ಏನ್ ಮಾಡ್ತಾನೆ, ರಷ್ಯಾದ ಪ್ರಖ್ಯಾತ ನಟನೊಬ್ಬನನ್ನ ಕರೆಸಿ ಅವನ ಕ್ಲೋಸ್ ಅಪ್ ವಿತೌಟ್ ಎಕ್ಸ್ಪ್ರೆಷನ್, ನಿರ್ಲಿಪ್ತ ಭಾವದಲ್ಲಿ ಅವನ ಕ್ಲೋಸ್ ಅಪ್ ಒಂದನ್ನು ತೆಗಿತಾನೆ. ಅದಾದ ಮೇಲೆ ಒಂದು ಸುಂದರವಾದಂತಹ ಹುಡುಗಿಯ ಒಂದು ವಿಡಿಯೋನ ತೆಕ್ಕೊಂಡ್ಬರ್ತಾನೆ. ಅದಾದ ಮೇಲೆ ಒಂದು ಸೂಪ್ ಇರುವಂತಹ ಬೌಲ್ನ ಒಂದು ವಿಡಿಯೋ ಮಾಡ್ತಾನೆ. ನಂತರದಲ್ಲಿ ಒಂದು ಶವಪೆಟ್ಟಿಗೆಯ ವಿಡಿಯೋ ಮಾಡ್ತಾನೆ. ಅನಂತರ ಏನು ಮಾಡ್ತಾನೆ ಅಂದರೆ, ಏನೂ ಭಾವನೆ ಇಲ್ಲದ ನಟನ ಇಮೇಜ್ನ ನೆಕ್ಸ್ಟ್ ಒಂದು ಸುಂದರವಾದಂತಹ ಹುಡುಗಿಯ ಇಮೇಜನ್ನು ಹಾಕ್ತಾನೆ. ಮತ್ತೆ ಏನೂ ಭಾವನೆ ಇಲ್ಲದ ನಟನ ಇಮೇಜ್ನ ನೆಕ್ಸ್ಟ್ ಒಂದು ತುಂಬಿದ ಬೌಲ್, ಸೂಪ್ನ ಬೌಲ್ನ ಇಮೇಜ್ನ ಹಾಕ್ತಾನೆ. ಅದಾದಮೇಲೆ ಏನೂ ಭಾವನೆ ಇಲ್ಲದ ನಟನ ಇಮೇಜ್ನ ಪಕ್ಕದಲ್ಲಿ ಒಂದು ಶವಪೆಟ್ಟಿಗೆ ಇಮೇಜ್ನ ಹಾಕ್ತಾನೆ. ಈಗ ಈ 3 ಎಡಿಟ್ ಆಗಿರುವಂತಹ ಫೈನಲ್ ಔಟ್ಪುಟ್ಟನ್ನು 3 ಬೇರೆ ಬೇರೆ ಜನರನ್ನ ಕರೆಸಿ 3 ಡಿವಿಷನ್ನಲ್ಲಿ ಬೇರೆ ಬೇರೆ ಜನರಿಗೆ ಸ್ಕ್ರೀನ್ ಮಾಡಿ ತೋರಿಸ್ತಾನೆ. ಮೊದಲನೇ ಇಮೇಜ್ ಅಂದರೆ ನಿರ್ಲಿಪ್ತ ಭಾವದಲ್ಲಿ ಇರುವಂತಹ ನಟ, ಅದರ ನೆಕ್ಸ್ಟ್ ಒಂದು ಹುಡುಗಿಯ ಇಮೇಜ್ ಅನ್ನು ನೋಡಿದ ಜನ, ಆ ನಟ ಅದ್ಭುತವಾಗಿ ಕಾಮನ ವ್ಯಕ್ತಪಡಿಸ್ತಿದ್ದಾನೆ ಅಂತ ಅಂದ್ರು. ಅದಾದ್ಮೇಲೆ ಈ 2ನೇ ಸರಣಿಯನ್ನ ನೋಡಿದವರು, ಏನೂ ಭಾವನೆ ಇಲ್ಲದ ನಟನ ಜೊತೆಗೆ ಒಂದು ಸೂಪ್ ಬೌಲ್ನ ದೃಶ್ಯ. ಇದನ್ನ ನೋಡಿದಂತಹ ಜನ ಏನಂದ್ರು, ಆ ನಟ ಹಸಿವನ್ನ ಅದ್ಭುತವಾಗಿ ತೋರಿಸ್ತಿದ್ದಾನೆ ಅಂತ. 3ನೇದು ಒಂದು ಶವದ ಪೆಟ್ಟಿಗೆಯಲ್ಲಿ ಒಂದು ಮಗು ಸತ್ತು ಬಿದ್ದಿರೋದು. ಅದನ್ನ ನೋಡಿದಂತಹ ಜನ ಅಂದ್ರು, ಈ ನಟ ದುಃಖನ ಎಷ್ಟು ಅದ್ಭುತವಾಗಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾನೆ ಅಂತ. ಆದರೆ ರಿಯಾಲಿಟಿಯಲ್ಲಿ ಆ ಎಮೋಷನ್ ಜನರಿಗೆ ಎಮೋಟ್ ಆಗಿದ್ದು ಎಡಿಟಿಂಗ್ ಮುಖಾಂತರ ಹೊರತು ಆ ನಟನ ಭಾವೋದ್ವೇಗದಿಂದ ಆಗಲಿ ಅಥವಾ ಆ ನಟ ಎಮೋಟ್ ಮಾಡಿದ್ರಿಂದ ಅಲ್ಲ ಅಂತ ತಿಳಿದು ಬಂತು. ಇದಾದ ಮೇಲೆ ಎಡಿಟಿಂಗ್ ಒಂದು ಸಿನಿಮಾಗೆ ಎಷ್ಟು ಮುಖ್ಯ ಆಗುತ್ತೆ, ಬೇರೆ ಬೇರೆ ಇಮೇಜ್ಗಳನ್ನು ಒಂದರ ನಂತರ ಒಂದು ಪ್ಲೇಸ್ ಮಾಡೋದ್ರ ಮೂಲಕ ಕಥೆಯನ್ನು ಹೇಗೆ ಕಟ್ಕೊಡ್ಬೋದು, ಎಮೋಷನ್ನ ಹೇಗೆ ಎವೋಕ್ ಮಾಡ್ಬೋದು ಅನ್ನೋದು ಈ ಕುಲಶೇವ್ ತಿಳಿಸ್ಕೊಟ್ಟ.